ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಈತನಿಗೆ ಮದುವೆ ಆಗಿದೆ, 3 ಮಕ್ಕಳು ಇದ್ದಾರೆ. ಆದ್ರೆ ಈ ವಯಸ್ಸಲ್ಲಿ ಹೆಂಡತಿ ಮಕ್ಕಳು ಜವಾಬ್ದಾರಿ ಬಿಟ್ಟು ಇಸ್ರಾ ಮೊಹಮ್ಮದಿ ಎಂಬ 18 ವರ್ಷದ ಯುವತಿಯೊಂದಿಗೆ ಪ್ರೀತಿಸಿ ಮನೆ ಬಿಟ್ಟು ಪರಾರಿಯಾಗಿದ್ದಾನೆ. ಇತ್ತ ಆತನ ಪತ್ನಿ ಕಣ್ಣೀರಿಡುತ್ತಾ ತಮ್ಮ ಕಾಣೆಯಾಗಿರುವ ಪತಿಯನ್ನ ಹುಡುಕಿ ಕೊಡುವಂತೆ ಪೊಲೀಸರ ಮೊರೆ ಹೋಗಿದ್ದಾಳೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇದು ವೆಂಕಟೇಶ್ವರ ನಿವಾಸಿ ಜಮೀರ್ ಅಹಮದ್ ಅವರ ಕುಟುಂಬದ ಕತೆ. ಬಟ್ಟೆ ವ್ಯಾಪಾರಿಯಾಗಿರುವ ಜಮೀರ್ ಅಹಮದ್ ಅವರು ಪೈಜಾಬಾನ್ ಎಂಬುವರನ್ನ ವಿವಾಹವಾಗಿದ್ದು ದಂಪತಿಗೆ 3 ಮುದ್ದಾದ ಮಕ್ಕಳಿದ್ದಾರೆ. ಆದ್ರೆ ಇದೀಗ ಈ ಅವಿವೇಕಿ ಜಮೀರ್ ಅಹಮದ್ ಮಹಮ್ಮದಿ ಎಂಬ 18 ವರ್ಷದ ಯುವತಿಯೊಂದಿಗೆ ಪ್ರೀತಿಸಿ ಮನೆ ಬಿಟ್ಟು ಪರಾರಿಯಾಗಿದ್ದಾನೆ. ಪತಿ ಕಾಣೆಯಾಗಿರುವ ಹಿನ್ನೆಲೆಯಲ್ಲಿ ಪತ್ನಿ ಹಾಗೂ ಮಕ್ಕಳು ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ. ಮನೆಯ ಜವಾಬ್ದಾರಿ ಹೊತ್ತಿದ್ದ ತಂದೆ ಕಾಣೆಯಾಗಿರುವುದು ಮಕ್ಕಳಲ್ಲಿ ಭಯ ಮೂಡಿಸಿದೆ. ಇದರ ನಡುವೆ ಚಿಕ್ಕ ಮಗುವಿಗೂ ಅನಾರೋಗ್ಯ ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಂದೆಡೆ ಪತಿಯ ಪತ್ತೆಗಾಗಿ ಆತಂಕ, ಮತ್ತೊಂದೆಡೆ ಮಕ್ಕಳ ಭವಿಷ್ಯದ ಚಿಂತೆ. ಕುಟುಂಬಸ್ಥರು ಈ ವಿಚಾರವನ್ನ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದು ಜಮೀರ್ ಅಹಮದ್ ಅವರನ್ನು ಪತ್ತೆ ಹಚ್ಚಿ ಸುರಕ್ಷಿತವಾಗಿ ಮನೆಗೆ ಕರೆತರುವಂತೆ ಮನವಿ ಮಾಡಿದ್ದಾರೆ. ಇಲ್ಲಿ ನಮ್ಮ ಯಜಮಾನ್ಗೆ ನೋಡಕ್ಕೆ ಕೂತಿದ್ದಾರೆ. ನಿಮ್ಮ ಯಜಮಾನ್ರಿಗೆ ಹಿಡ್ಕೊಂಡು ಬಂದವ್ರ ಇಲ್ಲಿ? ಅವನು 9 ಡೇಸ್ ಆಗಿದ್ದು ಹುಡುಗಿ ಜೊತೆನಲ್ಲಿ ಹೋಗ್ಬಿಡ್ತಾರೆ. ಹುಡುಗಿ ಜೊತೆ ಕೊಡೋಗವ್ರೆ. ಎಲ್ಲಿ ಗೊತ್ತಿಲ್ಲ ಎಲ್ಲಿ ಹೋಗಿದೆ ಅಂತ. ಕಂಪ್ಲೇಂಟ್ ಕೊಟ್ಟಿದ್ರಾ? ಕಂಪ್ಲೇಂಟ್ ಕೊಟ್ಟಿದ್ದೆ, FIR ಮಾಡಿದೆ, ಮತ್ತೆ ಏನ್ ರೆಸ್ಪಾನ್ಸ್ ಇಲ್ಲ. ನಮ್ಗೆ 3 ಮಕ್ಕಳು ಇದೆ. ನಮ್ಮ ಹುಡುಗಿ ಹಾಸ್ಪಿಟಲ್ ಅಲ್ಲಿ ಇದೆ. ಯಾವ ಮಗು ಹಾಸ್ಪಿಟಲ್ ಅಲ್ಲಿ ಇದೆ? 3 years ಮಗು ಇದೆ, ಬೇಬಿ. ಏನಕ್ಕಂತ ಹೋಗ್ಬಿಟ್ರು ಅವರು? ಏನೋ ಲವ್ ಅಫೇರಾ? ಲವ್ ಅಫೇರ್. ಹುಡುಗಿಗೆ ಎಷ್ಟು ವರ್ಷ? 19 years. 19 years. ನಿಮ್ಮ ಮದುವೆ ಆಗಿ 40 years. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 14 years ಆಯ್ತು. 14 years ಆಯ್ತು. ಈ ಅಫೇರ್ ಯಾವಾಗಿಂದ ಆಯ್ತು ಇವ್ರಿಗೆ? ನಮ್ಗೆ ಗೊತ್ತಾಗ್ತಾ ಇದೆ 3 years ಇಂದ. 3 years ಇಂದ. ನೀವು ಮನೆಯಲ್ಲಿ ಇದ್ರ ಬಗ್ಗೆ ಏನು ಚರ್ಚೆ ಮಾಡಿರ್ಲಿಲ್ಲ, ಏನು ಮಾತಾಡಿರ್ಲಿಲ್ಲ? ಇಲ್ಲ, ನಮ್ಮ ಮಮ್ಮಿ ಡ್ಯಾಡಿನಲ್ಲಿ ಏನು ಹೇಳಿಲ್ಲ ನಾವು. ಯಾಕೆಂದ್ರೆ ನಮ್ಮ ಫ್ಯಾಮಿಲಿ ರೆಸ್ಪೆಕ್ಟ್ ಅಂತ, ನಮ್ಮ ಯಜಮಾನ್ ರೆಸ್ಪೆಕ್ಟ್ ಹೋಗ್ತಿರ್ತಾರೆ ಅಂತ ನಾವು ನಮ್ಮ ಯಜಮಾನ್ ಜೊತೆನಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೆ. ಬೇಡ ಮಾಡಬೇಡ ಇದು ಅಂತ ಅವ್ನು ಏನು ನೋಡಿ ಇದು ಮಾಡಿಲ್ಲ. ಮತ್ತೆ ಅವ್ರ ಜೊತೆನಲ್ಲಿ ಈ ತರ ಮಾಡ್ಕೊಂಡು ಹೋಗ್ಬಿಟ್ಟಿದೆ ಅವನು. ಇದು ನಿಮ್ಮ ಯಜಮಾನ್ರು ಹೋಗಿರೋದು ವಿಷಯ ಅವ್ರ ತಾಯಿ ಮನೆಗೆಲ್ಲ ಗೊತ್ತಾಗಿದ್ಯಾ? ಗೊತ್ತಾಯ್ತು. ಏನ್ ಹೇಳ್ತಾರೆ ಅವರು? ಅವನು ಹೇಳ್ತಾರೆ, ನಿಮ್ಗೇನು ನೋಡ್ತೀರಾ, ಅವ್ರಿಗೇನು ನೋಡ್ತಾರೆ, ನಿಮ್ಗೆ ಊಟ ಕೊಡ್ತಾರೆ, ಅಷ್ಟು ಸಾಕಲ್ವಾ, ಬೇಡ ನೀವು ಸುಮ್ನೆ ಇರು ಅಂತ ಹೇಳ್ತಾರೆ ಅವ್ರ ತಾಯಿ. ಈಗ ನಿಮ್ಮ ಯಜಮಾನ್ರು ಹೋಗಿರೋದು ಯಾರು ಕರ್ಸಿದ್ದಾರೆ? ಏನಾದ್ರು ಅನುಮಾನ ಇದೆಯಾ ನಿಮ್ಗೆ? ಯಾರಾದ್ರೂ? ಚಾನ್ಬೈ ಅಂತ ಇದೆ. ಚಾನ್ಬೈಗೆ ಅವನು ಏನಾದ್ರು ಕೆಲಸ ಮಾಡ್ರೆ, ದೊಡ್ಡನು ಇದ್ರೆ ಚಿಕ್ಕದು ಇದ್ರೆ ಅವ್ರಿಗೆ ಕೇಳ್ತಾರೆ. ಅವನು ಚಾನ್ಬೈ ಯಾರಮ್ಮ? ಅವನು ಬೇಸಲ್ಲಿ ಬಾಬಾ ದರ್ಗಾ ಇದೆ ಕಾರ್ಪೊರೇಷನ್ ಹತ್ರ, ಅಲ್ಲಿ ಇರ್ತಾರೆ. ಅವನು ಫುಲ್ ಸಪೋರ್ಟಿವ್. ಅವನು ಪೀರ್. ಈಗ ಅವ್ರಿಗೆ ಹೋಗಿ ಏನಾದ್ರು ವಿಚಾರಿಸಿದ್ರ ನೀವು? ಅವ್ರಿಗೆ ವಿಚಾರಿಸಿದ್ರೆ ಅವನು ತುಂಬಾ ಗಲಾಟೆ ಮಾಡ್ಕೊಂಡು ಇರ್ತಾರೆ ನಮ್ಮ ಹತ್ರ. ಏನಂತ? ಗಲಾಟೆ ಮಾಡ್ಕೊಂತಾರೆ, ಗಾಲಿ ಗಲೋಚ್ ಕೊಡ್ತಾರೆ ನಮ್ಗೆ. ಅವನು ಈಗ ಇಲ್ಲಿ ಇಲ್ಲ ಓಡ್ಬಿಡ್ತೀವಿ, ಓಡಿದ್ದೆ ಅವ್ರು. ಈಗ ಅವನು ಓಡ್ಬಿಟ್ಟು भागा अल्लाह के वास्ते घर को आ जाओ। मेरी बच्ची की तबीयत बहुत खराब है, मेरे बच्चे का हालत देखने नहीं हो रहा है। मेरे बच्चा बहुत मजबूर होगी, बहुत ये होगी, बस हो जा रही घर से बाहर नहीं तो तुम्हें वापस आ जाओ। मेरे बच्चा बहुत तड़प रही, मेरी बच्ची की हालत बहुत ही खराब है, हॉस्पिटल में मेरी बच्ची नहीं हो रहा ये करने। घर वाले को बोला भी उनके वो भी रेस्पॉन्स नहीं कर रही। मेरी बच्ची की तबीयत खराब है तो क्या है, अल्लाह का तुम्हें घर को